ಯಾಕೆಂದ್ರೆ ನಾನು ಇವನ್ನ ಅಂಗಡಿಯನ್ನು ಪರಿಚಯ ಮಾಡುವ ಉದ್ದೇಶ ಏನು ಅಂದರೆ, ನಮ್ಮ ಹಿಂದೂ ಬಾಂಧವರು ಪ್ರತಿಯೊಬ್ಬರು ಧರ್ಮ ಜಾಗರಣೆ ವಿಚಾರದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಧರ್ಮ ಜಾಗರಣೆ ನಮ್ಮೆಲ್ಲರ ಕರ್ತವ್ಯ ಕೂಡ. ನಮ್ಮ ಧರ್ಮೀಯರನ್ನು ಜಾಗೃತಗೊಳಿಸಬೇಕು. ಈ ನಿಟ್ಟಿನಲ್ಲಿ ನಾವು ನಿಮ್ಮ ಊರುಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ, ತಾಲೂಕಿನಲ್ಲಿ ಅಥವಾ ಜಿಲ್ಲೆಗಳಲ್ಲಿ ನಡೆಯುವ ಗಣೇಶೋತ್ಸವ ಆಗಿರ್ಬೋದು, ಹನುಮ ಜಯಂತಿ ಆಗಿರ್ಬೋದು, ಅಥವಾ ಇನ್ನಿತರೆ ಧರ್ಮ ಕಾರ್ಯಗಳೇನಿದ್ದಾವೆ ಎಲ್ಲ ಸಮಯದಲ್ಲೂ ದಯವಿಟ್ಟು ವಿದ್ಯುತ್ ದೀಪದಿಂದ ಗ್ರಾಮಗಳನ್ನು ಅಥವಾ ನಗರಗಳನ್ನು ಶೃಂಗಾರ ಮಾಡದೆ ಈ ರೀತಿ ಕೇಸರಿಯ ತೋರಣಗಳಿಂದ ಗ್ರಾಮವನ್ನು ಶೃಂಗಾರ ಮಾಡಿ, ಮತ್ತೆ ನಿಮಗೆ ಎಲ್ಲ ರೀತಿಯ ಚಿಕ್ಕದಿಂದ ಹಿಡಿದು ದೊಡ್ಡ ಮಟ್ಟ ನಿಮ್ಗೆ ಯಾವುದೇ ಬೃಹದಾಕಾರದ ಧ್ವಜಗಳನ್ನು ಸಮೇತ ಇವರು ಬಜರಂಗಿ, ಶಿವಾಜಿ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಇನ್ನಿತರೆ ಮೋದಿಜಿಯವ್ರದ್ದು, ಯೋಗಿಜಿಯವ್ರದ್ದು ಎಲ್ಲವ ಫೋಟೋಗಳನ್ನು ಡಿಜಿಟಲ್ ಸ್ಕ್ರೀನ್ ಪ್ರಿಂಟ್ ಮಾಡಿ ಕೊಡ್ತಾರೆ. ಮತ್ತೆ ಬಹುಮುಖ್ಯವಾಗಿ ಟಿ ಶರ್ಟ್ ಮೇಲೆ ನೋಡಿ ನಿಮಗೆ ಕಾಣುತ್ತೆ ನರೇಂದ್ರ ಮೋದಿಯವರ ಚಿತ್ರಣ, ಮತ್ತೆ ನಮ್ಮ ಶಿವಾಜಿಯವರ ಚಿತ್ರಣ, ಈ ರೀತಿ ಅವರು ಟಿ ಶರ್ಟ್ ಮೇಲೆ ಮಾಡಿಕೊಡ್ತಾರೆ. ಮತ್ತೆ ಇದರಲ್ಲಿ ಬಹುಮುಖ್ಯವಾಗಿ ದೇವಾಲಯಗಳಿರ್ತಕ್ಕಂಥ ಟ್ರಸ್ಟಿಗಳು ದಯವಿಟ್ಟು ಗಮನವಿಟ್ಟು ನೋಡಿ. ಇದನ್ನ ನಿಮ್ಮ ದೇವಸ್ಥಾನದ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ನಿಮ್ಮ ದೇವಸ್ಥಾನದ ಹೆಸರನ್ನ ಮತ್ತೆ ದೇವರ ಚಿತ್ರಣವನ್ನು ಇವರು ಸ್ಕ್ರೀನ್ ಪ್ರಿಂಟ್ ಮಾಡಿ ಕೊಡ್ತಾರೆ. ಶಾಲುಗಳಾಗಿರಬಹುದು, ಮತ್ತೆ ಪೇಟ. ಇಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಹಿಂದೂ ಧರ್ಮ ಜಾಗೃತಿ ಆಗಬೇಕು ಅಂತಂದ್ರೆ ನಮ್ಮ ಮಕ್ಕಳಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ಪುರುಷರು ಸಮೇತ ಹಿಂದೂ ಹಬ್ಬಗಳಲ್ಲಿ ಮತ್ತೆ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಧರ್ಮ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಪೇಟ ಧರಿಸುವ ಮೂಲಕ, ಮತ್ತೆ ದಯವಿಟ್ಟು ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೀನಿ, ಎಲ್ಲರೂ ಶಾಲು ಹಾಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತೆ ಪ್ರತಿಯೊಬ್ಬರು ಮನೆ ಮೇಲೆ ಹಿಂದೂ ಬಾಂಧವರು ಕೇಸರಿ ಧ್ವಜವನ್ನ, ಯಾವುದಾದರೂ ಬಜರಂಗಿ ಆಗಿರ್ಬೋದು, ಶಿವಾಜಿ ಮಹಾರಾಜರಾಗಿರ್ಬೋದು, ಕೇಸರಿ ಧ್ವಜವನ್ನ ದಯವಿಟ್ಟು ನಿಮ್ಮ ಮನೆ ಮೇಲೆ ಕಟ್ಟಿ. ನಿಮಗೆ ಯಾವುದೇ ಈ ಒಂದು ವಸ್ತುಗಳು ಬೇಕು, ನಿಮಗೆ ಕೇಸರಿ ಧ್ವಜ ಬೇಕು ಅಥವಾ ತೋರಣ ಬೇಕು ಅಥವಾ ಪೇಟ ಬೇಕು ಅಥವಾ ಒಂದು ಸ್ಕ್ರೀನ್ ಪ್ರಿಂಟ್ ಮಾಡಿಸ್ಕೋಬೇಕು, ಟಿ ಶರ್ಟ್ಗಳು ಬೇಕು ಅನ್ನೋ ಒಂದು ಬಯಕೆ ಇದ್ರೆ ದಯವಿಟ್ಟು ಈ ಒಂದು ಯುವಕನನ್ನು ನೀವು ಸಂಪರ್ಕ ಮಾಡಿ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ವಿಡಿಯೋ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ದಯವಿಟ್ಟು ನಿಮ್ಮ ಗ್ರಾಮಗಳನ್ನು ಕೇಸರಿ ಯುಕ್ತವಾಗಿ, ಕೇಸರಿಮಯವಾಗಿ ಕಂಗೊಳಿಸುವ ಮೂಲಕ ಅಂದರೆ ಶೃಂಗಾರ ಮಾಡಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ವಿದ್ಯುತ್ ದೀಪದಿಂದ ಶೃಂಗಾರ ಮಾಡಿದರೆ ಅದು ನ್ಯಾಷನಲ್ ವೇಸ್ಟ್ ಆಗುತ್ತೆ, ಸರ್ಕಾರಕ್ಕೆ ಅದರಿಂದ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ, ನಷ್ಟವಾಗುತ್ತೆ. ದಯವಿಟ್ಟು ನೀವು ಲೈಟಿಂಗ್, ವಿದ್ಯುತ್ ದೀಪದ ಅಲಂಕಾರ ಬೇಡ. ಪ್ರತಿಯೊಬ್ಬರು ನಿಮ್ಮ ಒಂದು ಏನು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮದಲ್ಲಿ ನನಗೆ ತೋರಿಸಿದ್ದು ನಿಮಗೆ ತೋರಣ ಅಂತೇಳಿ ಆ ತೋರಣವನ್ನು ಬಳಸುವ ಮೂಲಕ ನಿಮ್ಮ ನಗರಗಳನ್ನು ದೊಡ್ಡ ಮಟ್ಟದಲ್ಲಿ ಒಂದು ಶೃಂಗಾರ ಮಾಡಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ ಎಷ್ಟು ಅದ್ಭುತವಾಗಿದೆ ಹೋಮ್ ಅಂತೇಳಿ ಇದರ ಮೇಲೆ ಇವರು ಸ್ಕ್ರೀನ್ ಪ್ರಿಂಟ್ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಸಂಕಲ್ಪ ಇರತಕ್ಕಂಥದ್ದು ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವ ಒಂದು ಸಂಕಲ್ಪ, ಮಹಾ ಸಂಕಲ್ಪ ಇದೆ. ಹಾಗಾಗಿ ಆ ಒಂದು ಸಂಕಲ್ಪದ ಪ್ರೇರಣೆಯಿಂದ ಪ್ರತಿ ನಗರಗಳನ್ನು, ಪ್ರತಿ ಹಳ್ಳಿಗಳನ್ನು, ಪ್ರತಿ ಹಿಂದೂ ದೇವಾಲಯಗಳನ್ನು ಕೇಸರಿಯುಕ್ತವಾಗಿ ನಾವು ಶೃಂಗಾರ ಮಾಡಬೇಕಾಗಿದೆ. ದಯವಿಟ್ಟು ನೀವು ಇವರನ್ನ ಸಂಪರ್ಕ ಮಾಡುವ ಮೂಲಕ ಇಲ್ಲಿ ಏನು ರೇಟಲ್ಲಿ ತುಂಬಾ ಕಡಿಮೆ ವೆಚ್ಚ ಇದೆ, ನಿಮಗೆ ದುಬಾರಿ ಆಗಲ್ಲ. ಧ್ವಜ ಆಗಿರ್ಬೋದು, ಬಂಟಿಂಗ್ಸ್ ಆಗಿರ್ಬೋದು, ಮತ್ತೆ ಟಿ ಶರ್ಟ್ಸ್ ಆಗಿರ್ಬೋದು, ಪೇಟ ಆಗಿರ್ಬೋದು, ತುಂಬಾ ಕಡಿಮೆ ವೆಚ್ಚದಲ್ಲಿ ಅವರು ಸಪ್ಲೈ ಮಾಡ್ತಾರೆ. ಮತ್ತೆ ಅವರೇ ಬಂದು ನಗರವನ್ನು ಶೃಂಗಾರ ಮಾಡಿಕೊಡ್ತಾರೆ. ದಯವಿಟ್ಟು ಸಂಪರ್ಕ ಮಾಡಿ. ಧರ್ಮ ಜಾಗೃತಿಗೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಕಳಕಳಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಹಿಂದೂ ಸಾಮ್ರಾಟ್ ಧರ್ಮ ಸೇನೆ, ರಾಷ್ಟ್ರ ಧರ್ಮ ದೇವೋಭವ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.